ಮತ್ತೊಂದಾವರ್ತಿ ಕ್ರಿಸ್ತೇಸುವಿನ ಪರಿಶುದ್ಧ ನಾಮದಲ್ಲಿ ಈ ಒಂದು ಹೋಪ್ ಚಾನಲ್ ಇಂಡಿಯಾ ಮೂಲಕ ಸಂದೇಶವನ್ನು ವೀಕ್ಷಣೆ ಮಾಡ್ತಾ ಇರತಕ್ಕಂಥ ತಮ್ಮೆಲ್ಲರಿಗೂ ಕ್ರಿಸ್ತ ನಾಮದಲ್ಲಿ ಸ್ವಾಗತವನ್ನು ಬಯಸುವನಾಗಿದ್ದೇನೆ. ಈ ಒಂದು ಸರಣಿಯಲ್ಲಿ ನಾವು ಅಂತ್ಯ ದಿವಸಗಳ ಬಗ್ಗೆ ನಾವು ಕಲಿಯುವಂಥವರಾಗಿದ್ದೇವೆ. ಅದರಲ್ಲೂ ಬಹಳ ವಿಶೇಷವಾಗಿ ಈ ದಿವಸ ಒಂದು ವಿಶೇಷ ಅಂಶವನ್ನು ನಾವು ಕಲಿತೇವೆ. ನಿತ್ಯ ಜೀವವನ್ನು ಎದುರು ನೋಡ್ತಕ್ಕಂಥವರಿಗೆ, ರಕ್ಷಣೆಯನ್ನು ಎದುರು ನೋಡುವಂಥ ಒಳ್ಳೆಯ ಜನರಿಗೆ ದೇವರು ಭಕ್ತನಾದಂಥ ಯೂದನ ಪತ್ರಿಕೆಯಲ್ಲಿ ಯೂದನ ಮೂಲಕವಾಗಿ ಕೊಡುವಂಥ ಕೆಲವು ಸಲಹೆಗಳನ್ನು ಈ ದಿವಸ ನಾವು ಧ್ಯಾನ ಮಾಡೋಣ. ಸ್ವಲ್ಪ ಸಮಯ ನಾವು ಪ್ರಾರ್ಥನೆ ಮಾಡುವುದರ ಮೂಲಕ ಈ ಒಂದು ಸಂದೇಶವನ್ನು ಪ್ರಾರಂಭಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ಈ ಒಂದು ಅಂತ್ಯಕಾಲಗಳಲ್ಲಿ ನಾವು ಜೀವಿಸುವಾಗ ನಿನ್ನ ವಾಕ್ಯದ ಬೆಳಕನ್ನು ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಆತ್ಮನ ಸಹಾಯವನ್ನು ನಮ್ಮ ಸಂಗಡ ಇಟ್ಟು ಸ್ವಾಮಿ, ನಿನ್ನ ವಾಕ್ಯದ ಆಧಾರದಿಂದ ನಾವು ಈ ಜೀವಿತವನ್ನು ನಾವು ಮುಗಿಸುವಂಥ ಕೃಪೆ ಮಾಡಿರಿ. ವಿಶೇಷವಾಗಿ ನೀನು ಸತ್ಯವೇದ ವಾಕ್ಯಗಳನ್ನು ನಾವು ಕಲಿಯುವಾಗ ನಿನ್ನ ಪವಿತ್ರಾತ್ಮನ ಸಹಾಯವನ್ನು ನಮ್ಮ ಸಂಗಡ ಇಟ್ಟು ವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಳುವಂತೆ ನೀನೇ ಕರ್ತನೆ ಕೃಪೆ ತೋರಿಸಬೇಕೆಂಬುದಾಗಿ ಕ್ರಿಸ್ತೇಸುವಿನ ಹೆಸರಿನಲ್ಲಿ ಬೇಡ್ಕೊಳ್ತೇನೆ ತಂದೆ, ಆಮೇಲೆ. ಸತ್ಯವೇದದಲ್ಲಿ ಭಕ್ತನಾದಂಥ ಯೂದನು ದೇವರ ಒಂದು ಮಾರ್ಗದಲ್ಲಿ ನಡೆಯುವಂಥ ಜನರಿಗೆ, ದೇವರ ಒಂದು ರಕ್ಷಣೆಯನ್ನು ಎದುರು ನೋಡುವಂಥ ನಿತ್ಯ ಜೀವವನ್ನು ನಿರೀಕ್ಷಿಸಿಕೊಂಡಿರ್ತಕ್ಕಂಥ ಜನರಿಗೆ ಬಹಳ ವಿಶೇಷವಾದಂಥ ಒಂದು ಸಲಹೆಯನ್ನು ಆತನ ಪತ್ರಿಕೆಯಲ್ಲಿ ಕೊಡ್ತಾನೆ. ಇವತ್ತು ಯೂದನ ಪತ್ರಿಕೆ ಸತ್ಯವೇದದಲ್ಲಿ ಬಹಳ ಚಿಕ್ಕ ಪತ್ರಿಕೆ ಆಗಿರ್ಬೋದು, ಕೇವಲ 25 ವಚನಗಳನ್ನು ಹೊಂದಿರತಕ್ಕಂಥ ಒಂದು ಪತ್ರಿಕೆ. ಆದಾಗ್ಯೂ ಈ ಪತ್ರಿಕೆಯಲ್ಲಿ ದೇವರನ್ನು ನಿರೀಕ್ಷಿಸಿಕೊಳ್ತಕ್ಕಂಥ ಜನರಿಗೆ ಸಾಕಷ್ಟು ಒಂದು ಆಧರಣೆಯನ್ನು ಮಾಡುವಂಥ, ಭರವಸೆಯನ್ನು ಹುಟ್ಟಿಸುವಂಥ, ಒಂದು ನಿರೀಕ್ಷೆಯನ್ನು ಕೊಡುವಂಥ ವಾಕ್ಯಗಳನ್ನು ನಾವು ಈ ಒಂದು ಪತ್ರಿಕೆಯಲ್ಲಿ ನಾವು ಕಲಿಯಬಹುದಾಗಿದೆ. ಇವತ್ತು ನಾವು ಈ ಯೂದನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ದೇವರ ವಾಕ್ಯವನ್ನು ಓದುವಾಗೆ ವಾಕ್ಯ ಈ ರೀತಿಯಾಗಿ ತಿಳಿಸುವಂಥದ್ದಾಗಿದೆ. ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯಲ್ಲಿ ಕಾಪಾಡಿಕೊಳ್ಳಿರಿ. ಇವತ್ತು ಈ ಒಂದು ನಿತ್ಯ ಜೀವವನ್ನು ಎದುರು ನೋಡ್ತಕ್ಕಂಥವರಿಗೆ ಭಕ್ತನಾದಂಥ ಯೂದನು ತಿಳಿಸುವಂಥ ಮಾತುಗಳು, ಮೊದಲನೇದಾಗಿ ನೀವು ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಿರಿ. ಎರಡನೇದಾಗಿ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆಯನ್ನು ನೀವು ಮಾಡಿರಿ. ಮೂರನೇದಾಗಿ ನಿತ್ಯ ಜೀವವನ್ನು ಸದಾಕಾಲ ಎದುರು ನೋಡುವವರಾಗಿ ಪ್ರೀತಿಯಲ್ಲಿ ನಿಮ್ಮನ್ನು ನೀವು ಕಾಪಾಡಿಕೊಳ್ಳ್ರಿ. ಈ ಒಂದು ವಚನಗಳು, ಈ ಒಂದು ಮಾತುಗಳು ಹೇಗೆ ನಮ್ಮ ಜೀವಿತಕ್ಕೆ ಆಧರಣೆಯನ್ನು ಕೊಡುವಂಥದ್ದಾಗಿದೆ? ಯಾಕೆ ಈ ರೀತಿಯಾಗಿ ಭಕ್ತನಾದಂಥ ಯೂದನು ತಿಳಿಸ್ತಾ ಇದ್ದಾನೆ? ಮೊದಲನೇದಾಗಿ ಆತನು ಹೇಳುವಂಥ ಮಾತನ್ನು ನೋಡಿದರೆ, ಪ್ರಿಯರೇ, ನೀವಾದರೂ ನಿಮಗಿರುವ ಈ ಒಂದು ಗುಣಗಳನ್ನು ಅನುಸರಿಸಿರಿ, ನೀವಾದರೂ ಇದನ್ನು ಮಾಡಿರಿ. ಯಾಕೆ ಭಕ್ತನಾದಂಥ ಪೌಲನು ಈ ರೀತಿಯಾಗಿ, ಯೂದನು ಈ ರೀತಿಯಾಗಿ ಹೇಳುವಂಥವನಾಗಿದ್ದಾನೆ? ನಿಮಗಿರುವ ಒಂದು ಪರಿಶುದ್ಧವಾದ ನಂಬಿಕೆಯಲ್ಲಿ ನೀವು ಅಭಿವೃದ್ಧಿಯನ್ನು ಹೊಂದಿರಿ, ನೀವಾದರೂ ಇದನ್ನು ಮಾಡಿರಿ. ಅಂದರೆ ಈ ಒಂದು ವಾಕ್ಯಗಳನ್ನು ಕೆಲವರು ಕೈಗೊಳ್ಳದೆ ಅವರು ನಾಶನದ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ, ದೇವರನ್ನು ಬಿಟ್ಟು ದೂರ ಹೋಗುವಂಥವರಾಗಿದ್ದಾರೆ. ಆ ಕಾರಣದಿಂದ ನೀವಾದರೂ ಇದನ್ನು ಮಾಡಿರಿ. ಅಂದರೆ ಆ ಜನರು ಯಾರು? ಹಾಗಾದರೆ ಅವರ ಒಂದು ಗುಣಗಳು ಏನು? ಇದನ್ನು ನಾವು ಸತ್ಯವೇದ ವಾಕ್ಯದಲ್ಲಿ ನೋಡೋದಾದರೆ 4ನೇ ವಚನವನ್ನು ನೋಡ್ಬೋದು. ಯೂದನ ಪತ್ರಿಕೆ 4ನೇ ವಚನವನ್ನು ನಾವು ಗಮನಿಸುವಾಗ ಇಲ್ಲಿ ವಾಕ್ಯ ಹೇಳುವಂಥದ್ದಾಗಿದೆ, ಯಾಕಂದರೆ ಭಕ್ತಿಹೀನರು ನಮ್ಮ ದೇವರ ಕೃಪೆಯನ್ನು ನೆವ ಮಾಡಿಕೊಂಡು ನಾಚಿಕೆಗೆಟ್ಟ ಕೃತ್ಯಗಳನ್ನು ನಡೆಸುವವರು, ನಮ್ಮ ಒಬ್ಬನೇ ಒಡೆಯನು ಕರ್ತನೂ ಆಗಿರುವ ಯೇಸು ಕ್ರಿಸ್ತನನ್ನು ಅರಿಯದವರು ಆಗಿರುವ ಕೆಲವು ಜನರು ಸಭೆಯಲ್ಲಿ ಕಳ್ಳತನದಿಂದ ಹೋಗಿದ್ದಾರೆ, ಅವರಿಗೆ ಈ ದಂಡನೆಯಾಗಬೇಕೆಂದು ಪೂರ್ವದಲ್ಲೇ ಅವರ ವಿಷಯವಾಗಿ ಬರೆದಿದೆ. ನೋಡ್ರಿ, ಸತ್ಯವೇದ ವಾಕ್ಯದಲ್ಲಿ ಈ ಒಂದು ಜನರ ಬಗ್ಗೆ ಯೂದನು ಹೇಳ್ತಾ ಇದ್ದಾನೆ. ಇವರು ಭಕ್ತಿಹೀನರಾಗಿದ್ದಾರೆ, ನಾಚಿಕೆಗೆಟ್ಟ ಕೃತ್ಯಗಳನ್ನು ನಡೆಸುವಂಥ ಜನರಾಗಿದ್ದಾರೆ, ಇವರು ಯೇಸು ಕ್ರಿಸ್ತನನ್ನು ಅರಿಯದಂಥ ಜನರಾಗಿದ್ದಾರೆ, ಸಭೆಯಲ್ಲಿ ಕಳ್ಳತನದಿಂದ ಹೋಗಿದ್ದಾರೆ. ಇಂಥವರಿಗೆ ದಂಡನೆ ಆಗಬೇಕು ಎಂಬುದಾಗಿ ಪೂರ್ವದಲ್ಲೇ ಬರೆದಿದೆ. ಅವರು ಪೂರ್ವದಲ್ಲಿ ಬರೆದಿರ್ತಕ್ಕಂಥವರು ಯಾರು, ಯಾರ ಬಗ್ಗೆ ಬರೆದಿದ್ದಾರೆ ಎಂಬುದಾಗಿ ನಾವು ಕೊನೆಯಲ್ಲಿ ನೋಡೋಣ. ಈಗ ಮೊದಲನೇದಾಗಿ ಈ ಭಕ್ತಿಹೀನರು ತಮ್ಮ ದೇವರ ಕೃಪೆಯನ್ನು ನೆವ ಮಾಡಿಕೊಂಡು ನಾಚಿಕೆಗೆಟ್ಟ ಕೃತ್ಯಗಳನ್ನು ನಡೆಸ್ತಾ ಇದ್ದಾರೆ. ನಿಜವಾಗಿಯೂ ನಾವು ಸತ್ಯವೇದ ವಾಕ್ಯವನ್ನು ಸರಿಯಾಗಿ ನಾವು ಗಮನಿಸೋದಾದರೆ ಇವರ ಒಂದು ಕೃತ್ಯಗಳು ಏನಾಗಿದೆ, ಇವರು ಯಾಕೆ ಭಕ್ತಿಹೀನತೆಯ ವೇಷದಲ್ಲಿ ದೇವರ ಸಭೆಯಲ್ಲಿ ಇವರು ಹೋಗಿದ್ದಾರೆ, ಇವರ ಕೃತ್ಯಗಳು ಭಕ್ತಿಹೀನವಾಗಿದೆ, ಭಕ್ತಿ ಇಲ್ಲದ ಕೃತ್ಯಗಳನ್ನ ಇವರು ಮಾಡ್ತಾ ಇದ್ದಾರೆ, ದೇವರಿಗೆ ವಿರುದ್ಧವಾಗಿ ಅವ್ರು ನಡ್ಕೊಳ್ತಾ ಇದ್ದಾರೆ. ಆದರೆ ಅವ್ರು ಮಾಡುವಂಥ ಎಲ್ಲ ಕಾರ್ಯಗಳಿಗೆ, ಎಲ್ಲ ಒಂದು ವಿಷಯಗಳಿಗೆ ದೇವರ ಕೃಪೆಯನ್ನು ನೆವ ಮಾಡ್ಕೊಳ್ತಾ ಇದ್ದಾರೆ. ಸ್ವಲ್ಪ ದಿವಸಗಳ ಹಿಂದೆ ಒಬ್ಬ ವ್ಯಕ್ತಿಯನ್ನು ನಾನು ಭೇಟಿ ಮಾಡಿದೆ. ಭೇಟಿ ಮಾಡುವಾಗ ಆ ವ್ಯಕ್ತಿಗೆ ದೇವರ ಆಜ್ಞೆಗಳ ಬಗ್ಗೆ ನಾನು ವಿಷಯವನ್ನು ಪ್ರಸ್ತಾವನೆ ಮಾಡುವಂಥ ಸಂದರ್ಭದಲ್ಲಿ
ದೇವರ ಆಜ್ಞೆಗಳು ನಿಜವಾಗಿಯೂ ನಮಗೆ ಮಾನದಂಡವಾಗಿದೆ. ಪರಲೋಕ ರಾಜ್ಯಕ್ಕೆ, ನಿತ್ಯ ಜೀವಕ್ಕೆ ಅವುಗಳು ನಮ್ಮನ್ನು ನಡೆಸುವಂಥ ಒಂದು ನ್ಯಾಯ ಪ್ರಮಾಣ ಎಂಬುದಾಗಿ ಅವರ ಸಂಗಡ ನಾನು ಮಾತಾಡುವ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ರು, ಇಲ್ಲ ಬ್ರದರ್, ನೀವು ಹೇಳೋದು ತಪ್ಪು. ಯಾಕಂತಂದರೆ ದೇವರು ಇವತ್ತು ನಮಗೆ ಕೃಪೆಯನ್ನು ಕೊಟ್ಟಿದ್ದಾನೆ. ನಾವು ಎಷ್ಟೇ ಪಾಪಿಗಳಾಗಿದ್ದರೂ, ಏನೇ ನಾವು ತಪ್ಪುಗಳನ್ನ ಮಾಡಿಕೊಂಡು ನಾವು ಬಂದು ದೇವರ ಮುಂದೆ ನಿಂತಾಗಿಯೂ ದೇವರು ನಮ್ಮನ್ನು ಕ್ಷಮಿಸಿ ಪರಲೋಕಕ್ಕೆ ಕರ್ಕೊಳ್ತಾರೆ ಎಂಬುದಾಗಿ. ಇವತ್ತು ಅನೇಕ ಜನರು ಇಂತಹ ಒಂದು ಮನಸ್ಥಿತಿಯಲ್ಲಿದ್ದಾರೆ. ಹೌದು, ನಾವು ಪಾಪಿಗಳಾಗಿದ್ದಾಗ್ಯೂ ದೇವರು ನಮ್ಮನ್ನು ಪ್ರೀತಿ ಮಾಡ್ತಾನೆ, ನಾವು ಪಾಪಿಗಳಾಗಿದ್ದಾಗ್ಯೂ ದೇವರು ನಮ್ಮನ್ನು ಹತ್ತಿರಕ್ಕೆ ಕರೀತಾನೆ. ಆದರೆ ನಮ್ಮ ಪಾಪಗಳನ್ನು ತ್ಯಜಿಸಿ, ನಮ್ಮ ಪಾಪಗಳನ್ನು ನಾವು ನಮ್ಮಿಂದ ತೊಲಗಿಸಿ ಆ ಒಂದು ಧರ್ಮ ಪ್ರಮಾಣಕ್ಕೆ ಅನುಗುಣವಾಗಿ ನಾವು ನಡೆದು ದೇವರ ಬಳಿಗೆ ಬಂದಾಗ ಮಾತ್ರ, ಧರ್ಮ ಪ್ರಮಾಣದ ಮಾರ್ಗದರ್ಶನದಲ್ಲಿ ನಾವು ನಡೆದಾಗ ಮಾತ್ರ. ಪೌಲನು ಹೇಳ್ತಾನೆ, ಧರ್ಮ ಪ್ರಮಾಣವು ಒಂದು ಕನ್ನಡಿಯ ರೀತಿಯಲ್ಲಿ ಕೆಲಸ ಮಾಡ್ತದೆ. ಅದು ನಮ್ಮ ಪಾಪಗಳನ್ನು ತೋರಿಸ್ತದೆ. ಆದರೆ ಆ ಪಾಪಗಳನ್ನು ತಿದ್ಕೊಳ್ಬೇಕಾದವರು, ಸರಿಪಡಿಸ್ಕೊಳ್ಬೇಕಾದವರು ನಾವೇ. ಯಾವಾಗ ನಾವು ಪಾಪಗಳನ್ನು ಸರಿಪಡಿಸ್ಕೊಂಡು ಅದನ್ನು ತೊಲಗಿಸಿ ದೇವರ ಬಳಿಗೆ ಬರ್ತೇವೋ ಆಗಲೇ ನಮಗೆ ರಕ್ಷಣೆ. ನಾವು ನಮ್ಮ ಪಾಪಗಳನ್ನು ನಮ್ಮಲ್ಲೇ ಇಟ್ಟುಕೊಂಡು ಆ ನಮ್ಮ ಎಲ್ಲ ದ್ವೇಷಗಳನ್ನು, ದೋಷಗಳನ್ನು ನಾವು ನಮ್ಮಲ್ಲಿ ಅಡಗಿಸ್ಕೊಂಡು ದೇವರ ಬಳಿಗೆ ಬಂದರೆ ನಾವು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಇಸ್ರಾಯೇಲರ ಕಾಲದಲ್ಲಿ ಅವರು ಪರ್ಣಶಾಲೆಯ ಮುಂದೆ ಬಂದು ನಿಂತ್ಕೊಳ್ಳುವಂಥ ಸಂದರ್ಭದಲ್ಲಿ ಆ ಕುರಿಯ ತಲೆ ಮೇಲೆ ಅವರು ಕೈ ಇಟ್ಟು ತಮ್ಮ ಸಂಪೂರ್ಣ ಪಾಪವನ್ನು ಅವರು ಅದರ ಮೇಲೆ ಅರಿಕೆ ಮಾಡಬೇಕಾಗಿತ್ತು. ಒಂದು ವೇಳೆ ಅವರು ಪಾಪವನ್ನು ಸಂಪೂರ್ಣವಾಗಿ ಅರಿಕೆ ಮಾಡದೆ, ಪಶ್ಚಾತ್ತಾಪ ಪಡದೆ ತಮ್ಮಲ್ಲಿ ಪಾಪವನ್ನು ಅಡಗಿಸಿ ಇಟ್ಟುಕೊಂಡ್ರೆ ಅವರು ಆ ಕ್ಷಣದಲ್ಲೇ ಸತ್ತು ಹೋಗ್ತಾ ಇದ್ರು. ಆ ಕಾರಣದಿಂದ ಇವತ್ತು ಅನೇಕ ಜನರು ಭಕ್ತಿಹೀನರಾಗಿ ಏನಾಗ್ತಾ ಇದ್ದಾರೆ, ದೇವರ ಕೃಪೆಯನ್ನು ನೆವ ಮಾಡಿಕೊಂಡು ಆ ಒಂದು ಕೃತ್ಯಗಳನ್ನ, ಬೆಳಕಿನ ಒಂದು ಕತ್ತಲೆಯ ಕೃತ್ಯಗಳನ್ನ ಅವರು ನಡೆಸುವವರಾಗಿದ್ದಾರೆ. ಇವತ್ತು ಪೌಲನು ನಮಗೆ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ಆ ಒಂದು ನಾಚಿಕೆಗೆಟ್ಟ ಕೃತ್ಯಗಳು ಯಾವುದು, ಆ ಒಂದು ಕತ್ತಲೆಗೆ ಅನುಗುಣವಾಗಿರ್ತಕ್ಕಂಥ ಕೃತ್ಯಗಳು ಯಾವುದು ಎಂಬುದಾಗಿ ಹೇಳುವಾಗ, ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 12ನೇ ವಚನಕ್ಕೆ ನೀವು ತಿರುಗಿಸೋದಾದರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 12 ಮತ್ತು 13ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಇರುಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಗಿತ್ತು. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳ್ರಿ. ದುಂದೌತನ, ಕುಡಿಕತನ, ಕಾಮವಿಲಾಸ, ನಿರ್ಲಜ್ಜಾಸಕ್ತ ಕೃತ್ಯಗಳಲ್ಲಿ ಆಗಲಿ, ಜಗಳ, ಹೊಟ್ಟೆ ಕಿಚ್ಚುಗಳಲ್ಲಿ ಆಗಲಿ ಕಾಲ ಕಳೆಯದೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ. ನೋಡ್ರಿ, ಪೌಲನು ಈ ಒಂದು ಕತ್ತಲೆಯ ಕೃತ್ಯಗಳನ್ನು, ಈ ಒಂದು ಪಾಪದ ಕೃತ್ಯಗಳನ್ನು, ಕೃಪೆಯನ್ನು ನೆವ ಮಾಡಿಕೊಂಡು ಭಕ್ತಿಹೀನರು ಮಾಡುವಂಥ ಈ ಕೃತ್ಯಗಳನ್ನು ಪೌಲನು ಹೇಳ್ತಾ ಇದ್ದಾನೆ. ಇರುಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಗಿತ್ತು. ದುಂದೌತಣ, ಕುಡಿಕತನ, ಕಾಮವಿಲಾಸ, ನಿರ್ಲಜ್ಜಾಸಕ್ತಿ ಕೃತ್ಯಗಳು ಹಾಗೂ ಜಗಳ, ಹೊಟ್ಟೆ ಕಿಚ್ಚು ಇವುಗಳಲ್ಲಿ ನೀವು ಕಾಲ ಕಳಿಬೇಡ್ರಿ. ದೇವರ ಬರೋಣ ಬಹಳ ಸಮೀಪವಾಗಿದೆ. ಇವತ್ತು ಕ್ರೈಸ್ತರಾಗಿ ನಾವುಗಳು ಎಷ್ಟೋ ಸಾರಿ ಇಂತಹ ಭಕ್ತಿ ಇಲ್ಲದ ಕಾರ್ಯಗಳನ್ನು ನಾವು ತೊಡಿಕೊಳ್ತೇವೆ. ಕಾಮವಿಲಾಸಗಳನ್ನು ನಾವು ದುಂದೌತನಗಳಲ್ಲಿ, ಕುಡಿಕತನಗಳಲ್ಲಿ, ಹೊಟ್ಟೆ ಕಿಚ್ಚು, ದ್ವೇಷಗಳಲ್ಲಿ ನಾವು ಇರೋದಾದರೆ ನಿಜವಾಗಿಯೂ ದೇವರ ಬರೋಣದಲ್ಲಿ ನಮಗೆ ದಂಡನೆ ಆಗುವಂಥದ್ದಾಗಿದೆ. ಅದು ಪೂರ್ವದಲ್ಲೇ ಬರೆದಿದೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಆ ಕಾರಣದಿಂದ ನಾವುಗಳು ಇಂಥ ಕೃತ್ಯಗಳಲ್ಲಿ ಕಾಲವನ್ನು ಕಳೆಯದೆ ಕರ್ತನಾದ ಯೇಸು ಕ್ರಿಸ್ತನನ್ನು ನೀವು ಧರಿಸಿಕೊಳ್ಳ್ರಿ. ಕ್ರಿಸ್ತನ ಗುಣಗಳನ್ನು ನಾವು ಧರಿಸ್ಕೊಳ್ಬೇಕಾಗ್ತದೆ. ಮತ್ತು ಇಂಥ ಒಂದು ಜನರ ಒಂದು ನಾಶನ, ಈ ಒಂದು ಜನರ ಅಂತ್ಯ ಏನೆಂಬುದಾಗಿ ವಾಕ್ಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ಅದೇ ರೋಮಾಪುರದವರಿಗೆ 1ನೇ ಅಧ್ಯಾಯ 18ನೇ ವಚನ ಹೇಳ್ತದೆ, ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರ ಎಲ್ಲ ವಿಧವಾದ ಭಕ್ತಿಹೀನತೆಯ ಮೇಲೆ, ದುಷ್ಟತನದ ಮೇಲೆ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. ಇವತ್ತು ಇಂಥ ಒಂದು ಕೃತ್ಯಗಳಲ್ಲಿ ಭಾಗಿಯಾಗಿ ಅನೇಕ ರೀತಿಯ ಲೌಕಿಕವಾದಂಥ ಶಾರೀರಿಕ ಇಚ್ಛೆಗಳಿಗೆ, ಕಾಮವಿಲಾಸಗಳಿಗೆ, ಕುಡಿಕತನ, ದುಂದೌತಣ ಇಂಥ ಒಂದು ಕಾರ್ಯಗಳಿಗೆ ನೀವು ಒಳಗಾದರೆ ನಿಮ್ಮ ಮೇಲೆ ಕೋಪವು, ದೇವರ ಕೋಪ ಬರುವಂಥದ್ದಾಗಿದೆ. ಯಾಕಂತಂದರೆ ಯೇಸು ಕ್ರಿಸ್ತನ ಬರೋಣ ಭಾಳಷ್ಟು ಹತ್ತಿರವಾಗಿದೆ. ಆತನು ಅತಿ ಬೇಗನೆ ಬರ್ತಾನೆ. ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ, ಅವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಗುವಂಥದ್ದಾಗಿದೆ. ಆ ಕಾರಣದಿಂದ ಇಂಥ ಕೃತ್ಯಗಳಲ್ಲಿ ನೀವು ಆಸಕ್ತರಾಗದೆ ಬೆಳಕಿಗೆ ಅನುಗುಣವಾಗಿ ನೀವು ನಡ್ಕೊಳ್ರಿ ಎಂಬುದಾಗಿ ಪೌಲನು ತಿಳಿಸುವಂತನಾಗಿದ್ದಾನೆ. ಮತ್ತು ಮುಂದೆ ಪೌಲನು ಯೂದನು ತನ್ನ ಒಂದು ಪುಸ್ತಕದಲ್ಲಿ 4ನೇ ವಚನದಲ್ಲಿ ಮುಂದುವರಿಸುತ್ತಾ ಹೇಳ್ತಾನೆ, ನಮ್ಮ ಒಬ್ಬನೇ ಒಡೆಯನು ಕರ್ತನೂ ಆಗಿರುವ ಯೇಸು ಕ್ರಿಸ್ತನನ್ನು ಅರಿಯದ ಕೆಲವರು ಸಭೆಯಲ್ಲಿ ಕಳ್ಳತನದಿಂದ ಹೊಕ್ಕಿದ್ದಾರೆ. ಈ ಒಂದು ಜನರು ಮೊದಲನೇದಾಗಿ ಅವರು ಭಕ್ತಿಹೀನರಾಗಿದ್ದಾರೆ, ಪಾಪದ ಕೃತ್ಯಗಳಲ್ಲಿ ಅವರು ತೊಡಗಿದ್ದಾರೆ, ನಾಚಿಕೆಗೆಟ್ಟ ಕೃತ್ಯಗಳನ್ನು ದೇವರ ಕೃಪೆಯನ್ನು ನೆವ ಮಾಡಿಕೊಂಡು ಅವರು ಮಾಡುವಂಥವರಾಗಿದ್ದಾರೆ. ಹಾಗೂ ಮುಂದೆ ಅವರು ಕ್ರಿಸ್ತನನ್ನು ಅರಿಯದೆ ಸಭೆಯಲ್ಲಿ ಇದ್ದಾರೆ ಎಂಬುದಾಗಿ. ಇವತ್ತು ಅನೇಕ ಜನರು ಕೇವಲ ಯಾವುದೋ ಒಂದು ಆಮಿಷಗಳಿಗೆ, ಕೇವಲ ಕ್ರಿಸ್ತನಿಂದ ಏನೋ ಒಂದು ಬಿಡುಗಡೆಯನ್ನು ಬಯಸಿ, ಏನೋ ಒಂದು ವರವನ್ನು ಬಯಸಿ, ಆಶೀರ್ವಾದವನ್ನು ಬಯಸಿ ಸಭೆ ಒಳಗಡೆ ಬರುವಂಥದ್ದು ನೋಡುತ್ತೆ. ಆದರೆ ಇಂಥ ಜನರು ಕ್ರಿಸ್ತನ 2ನೇ ಬರೋಣದಲ್ಲಿ, ಆತನ ಆಗಮನದಲ್ಲಿ ಅವರು ದೃಢವಾಗಿ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ.
ಆ ಕಾರಣದಿಂದ ಇವತ್ತು ನಾವು ಸಭೆ ಒಳಗಡೆ ದೃಢವಾಗಿರಬೇಕಂತಂದರೆ ಮೊದಲನೇದಾಗಿ ನಾವು ಕ್ರಿಸ್ತನನ್ನು ಅರಿತಿರಬೇಕು. ಕ್ರಿಸ್ತನನ್ನು ಅರಿಯೋದಂದರೆ ಏನು, ಯಾವ ರೀತಿಯಲ್ಲಿ ನಾವು ಕ್ರಿಸ್ತನನ್ನು ಅರಿಬೋದು? ನಮ್ಮ ಸತ್ಯವೇದ ವಾಕ್ಯವನ್ನು ನಾವು ಯೋಹಾನ 1 ಯೋಹಾನ 4ನೇ ಅಧ್ಯಾಯ 7ನೇ ವಚನಕ್ಕೆ ತಿರುಗಿಸೋದಾದರೆ, 1 ಯೋಹಾನ 4ನೇ ಅಧ್ಯಾಯ 7ನೇ ವಚನಕ್ಕೆ ನಾವು ತಿರುಗಿಸೋದಾದರೆ ವಾಕ್ಯ ಈ ರೀತಿ ಹೇಳ್ತದೆ, ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ, ಪ್ರೀತಿಯು ದೇವರಿಂದ ಉಂಟಾಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನು ಆಗಿದ್ದಾನೆ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ. ಇವತ್ತು ನಾವು ಯೇಸು ಕ್ರಿಸ್ತನನ್ನು ಅರಿತಿಲ್ಲ, ದೇವರು ನಮಗೆ ಗೊತ್ತಿಲ್ಲ, ನಾವು ಕ್ರಿಸ್ತನನ್ನು ಅರಿಯದೆ ನಾವು ಸಭೆ ಒಳಗಡೆ ಇದ್ದೇವೆ ಅಂತಂದರೆ ನಮ್ಮಲ್ಲಿ ಪ್ರೀತಿ ಇಲ್ಲ. ಇವತ್ತು ನಾವು ಪ್ರೀತಿ ಮಾಡ್ತೇವೆ, ಇನ್ನೊಬ್ಬರನ್ನು ನಾವು ಪ್ರೀತಿಸ್ತೇವೆ ಅಂತಂದರೆ ನಮಗೆ ದೇವರು ಚೆನ್ನಾಗಿ ಗೊತ್ತಿದ್ದಾನೆ. ಮೊದಲನೇದಾಗಿ ನಾವು ಪ್ರೀತಿಸುವಂಥ ಗುಣ ಇರಬೇಕು. ನಾವು ಯಾವಾಗ ಇತರರನ್ನು ಪ್ರೀತಿಸ್ತೇವೆ, ನಮ್ಮ ನೆರೆಹೊರೆಯವರನ್ನು ಪ್ರೀತಿಸ್ತೇವೆ, ಆಗ ಖಂಡಿತವಾಗಿ ನಾವು ದೇವರನ್ನ ನಿಜವಾಗಿ ಅರ್ತಿದ್ದೇವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಹೇಳ್ತಾನೆ, ಪ್ರೀತಿಯ ನೆರೆಯವನನ್ನು ಪ್ರೀತಿಸುವವನು ಇಡೀ ಧರ್ಮಶಾಸ್ತ್ರವನ್ನು ಆತನು ಕೈಗೊಂಡು ನಡೆದಿದ್ದಾನೆ ಎಂಬುದಾಗಿ. ಇವತ್ತು ನಾವು ನಮ್ಮ ನೆರೆಯವರಿಗೆ ತೋರಿಸುವಂಥ ಪ್ರೀತಿ, ನಾವು ಇತರರಿಗೆ ತೋರಿಸುವಂಥ ಪ್ರೀತಿ, ಅದು ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆದ ರೀತಿಯಲ್ಲಿ ಆಗುತ್ತೆ ಎಂಬುದಾಗಿ ನಮಗೆ ಪೌಲನು ಹೇಳುವಂಥವನಾಗಿದ್ದಾನೆ. ಆ ಕಾರಣದಿಂದ ಇಂಥವರ ವಿಷಯದಲ್ಲಿ ದಂಡನೆ ಆಗಬೇಕೆಂಬುದಾಗಿ ಪೂರ್ವದಲ್ಲೇ ಅದು ಬರೆಯಲ್ಪಟ್ಟಿದೆ. ಅದನ್ನು ಬರೆದವರು ಯಾರು, ಎಂಥ ಒಂದು ದಂಡನೆ ಅವರಿಗೆ ಬರಲಿದೆ ಎಂಬುದಾಗಿ ನಾವು ನೋಡೋದಾದರೆ, ಇದೇ ಪುಸ್ತಕದಲ್ಲಿ, ಯೂದನ ಪುಸ್ತಕದಲ್ಲಿ 14 ಮತ್ತು 15ನೇ ವಚನವನ್ನು ನಾವು ನೋಡುವಾಗ ಹೇಳ್ತದೆ, ಇಂಥವರ ವಿಷಯದಲ್ಲೇ ಆದಾಮನಿಗೆ 7ನೆಯ ತಲವನಾದ ಹನೋಕನು, ಇಗೋ, ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೂ ಭಕ್ತಿಹೀನರೆಲ್ಲರೂ ಮಾಡಿದ್ದ ಭಕ್ತಿ ಇಲ್ಲದ ಎಲ್ಲ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿ ಇಲ್ಲದ ಪಾಪಿಷ್ಟರು ತನ್ನ ಮೇಲೆ ಹೇಳಿದ ಎಲ್ಲ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೆ ಬಂದನು. ಹನೋಕನು ಈ ಒಂದು ಜಗತ್ತಿನ ಆದಿಯಲ್ಲಿಯೇ, ಪೂರ್ವದಲ್ಲಿಯೇ ಇಂಥ ಒಂದು ಜನರ ಬಗ್ಗೆ ಆತನ ಪ್ರವಾದನೆ ಹೇಳಿದ್ದಾನೆ. ಇಂಥ ಜನರು ಆಡುವಂಥ ಮಾತು ದೇವರಿಗೆ ಕೋಪವನ್ನು ತರುವಂಥದ್ದಾಗಿದೆ. ಅವರ ಭಕ್ತಿ ಇಲ್ಲದ ಕೃತ್ಯಗಳು ದೇವರಿಗೆ ಕೋಪವನ್ನು ತರುವಂಥದ್ದಾಗಿದೆ. ಅವರು ಹೇಳಿದಂಥ ಎಲ್ಲ ಕಠಿಣವಾದ ಮಾತುಗಳು ಅದು ದೇವರಿಗೆ ಅದು ಕೋಪವನ್ನು ತರುವಂಥದ್ದಾಗಿದೆ. ಆ ಕಾರಣದಿಂದ ಅವರನ್ನು ಖಂಡಿಸೋದಕ್ಕೆ ದೇವರೇನು ಮಾಡ್ತಾ ಇದ್ದಾನೆ, ತನ್ನ ಎಲ್ಲ ಪರಿಶುದ್ಧ ದೂತರೊಂದಿಗೆ ಆತನು ಬರ್ತಾ ಇದ್ದಾನೆ, ಅತಿ ಬೇಗನೆ ಆತನು ಬರ್ತಾ ಇದ್ದಾನೆ ಎಂಬುದಾಗಿ ಹನೋಕನು ಹೇಳುವಂಥವನಾಗಿದ್ದಾನೆ. ಇವತ್ತು ಎಂಥ ಮಾತುಗಳು ದೇವರಿಗೆ ಕೋಪವನ್ನು ತರುವಂಥದ್ದಾಗಿದೆ, ಎಂಥ ಕಠಿಣ ಮಾತುಗಳು ದೇವರನ್ನು ಕೋಪ ಎಬ್ಬಿಸುವಂಥದ್ದಾಗಿದೆ ಎಂಬುದನ್ನು ನೋಡೋದಾದರೆ, ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ 24ನೇ ವಚನ ಹೇಳುವಂಥದ್ದಾಗಿದೆ, ಒಬ್ಬ ದೇಶಾಧಿಪತಿಯು ತನ್ನ ಒಂದು ತಲಾಂತುಗಳನ್ನು ತನ್ನ ಸೇವಕರಿಗೆ ಕೊಟ್ಟು ಆತನು ಆ ದೇಶದ ಪರ್ಯಟನೆಗೆ ಹೊರಡ್ತಾನೆ. ಹೊರಡುವಾಗ ಕೆಲವರಿಗೆ 5 ತಲಾಂತು, ಒಬ್ಬನಿಗೆ 2 ತಲಾಂತು, ಒಬ್ಬನಿಗೆ 1 ತಲಾಂತು, ಈ ರೀತಿಯಾಗಿ ಕೊಟ್ಟಂಥ ಸಂದರ್ಭದಲ್ಲಿ ಆತನು ಬಹಳ ವರ್ಷಗಳ ನಂತರ ತಿರುಗಿ ಬರುವಾಗ ಆ 5 ತಲಾಂತನ್ನು ಹೊಂದಿದಂಥ ವ್ಯಕ್ತಿ ಅದನ್ನು ವ್ಯಾಪಾರ ಮಾಡಿ 10 ತಲಾಂತನ್ನು ಆತನು ಗಳಿಸ್ಕೊಂಡಿರ್ತಾನೆ. 2 ತಲಾಂತನ್ನು ಹೊಂದಿದಂಥ ವ್ಯಕ್ತಿ ಮತ್ತೆ 2 ತಲಾಂತುಗಳನ್ನು ಆತನು ಗಳಿಸ್ಕೊಂಡಿರ್ತಾನೆ. ಆದರೆ 1 ತಲಾಂತನ್ನು ಹೊಂದಿದಂಥ ವ್ಯಕ್ತಿ ಆತನೊಂದು ಮಾತನ್ನು ಹೇಳ್ತಾನೆ. ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ 24ನೇ ವಚನಕ್ಕೆ ನಿಮ್ಮ ವಾಕ್ಯವನ್ನು ತಿರುಗಿಸೋದಾದರೆ, ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ 24ನೇ ವಚನ, ತರುವಾಯ 1 ತಲಾಂತು ಹೊಂದಿದವನು ಸಹ ಮುಂದೆ ಬಂದು, ಸ್ವಾಮಿ, ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಲಾಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟೆನು. ನೋಡ್ರಿ, ಈತನು ತನ್ನ ಯಜಮಾನನನ್ನು ಕಠಿಣ ವ್ಯಕ್ತಿ ಎಂಬುದಾಗಿ ತಿಳ್ಕೊಳ್ತಾನೆ. ಆತನು ಬಿತ್ತದಿರುವಲ್ಲಿ ಕೊಯ್ಯುವಂಥ ವ್ಯಕ್ತಿ, ತೂರದಿರುವಲ್ಲಿ ರಾಶಿ ಮಾಡುವಂಥ ವ್ಯಕ್ತಿ ಎಂಬುದಾಗಿ ತಿಳ್ಕೊಂಡು ತನಗೆ ಕೊಟ್ಟಿದ್ದಂಥ ಆ ತಲಾಂತನ್ನು ಆತನು ಬಚ್ಚಿಟ್ಟನು ಎಂಬುದಾಗಿ. ಇವತ್ತು ಇಂಥ ಒಂದು ಕಠಿಣ ಮಾತುಗಳು ಯೂದನ ಗ್ರಂಥದಲ್ಲಿ ಹೇಳುವ ಪ್ರಕಾರ, ಭಕ್ತಿ ಇಲ್ಲದ ಪಾಪಿಷ್ಟರು ತನ್ನ ಮೇಲೆ ಹೇಳಿದ ಎಲ್ಲ ಕಠಿಣವಾದ ಮಾತುಗಳನ್ನು ವಿಷಯವಾಗಿ ದೇವರನ್ನು ಖಂಡಿಸುವುದಕ್ಕೆ ಬಂದನು. ಇಂಥ ಕಠಿಣವಾದ ಮಾತುಗಳು ನಿಜವಾಗಿಯೂ ದೇವರು ಒಬ್ಬ ಕಠಿಣ ಮನುಷ್ಯನು ಎಂಬುದಾಗಿ ಹೇಳುವಂಥ ಮಾತುಗಳು. ಆದರೆ ನಿಜವಾಗಿಯೂ ದೇವರು ಭಾಳ ಪ್ರೀತಿ ಸ್ವರೂಪನಾಗಿದ್ದಾನೆ. ಎಲ್ಲರನ್ನ ಪಾಪ ಮಾಡಿದಂಥ ಇಡೀ ಲೋಕವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ತನ್ನ ಒಬ್ಬನೇ ಮಗನನ್ನು ಕೊಟ್ಟಂಥ ಆ ದೇವರನ್ನು ಕಠಿಣ ಮನುಷ್ಯನೆಂಬುದಾಗಿ ಹೇಳುವಂಥ ವ್ಯಕ್ತಿಗಳನ್ನು ದೇವರು ಖಂಡಿಸುವನಾಗಿದ್ದಾನೆ. ಮೊಟ್ಟ ಮೊದಲನೇದಾಗಿ ಆ ಒಂದು ಪರಲೋಕದಲ್ಲಿ ಲೂಸಿಫರನ್ನು, ಸೈತಾನನ್ನು ಸಹ ದೇವರ ವಿರುದ್ಧವಾಗಿ ದಂಗೆ ಎದ್ದು ದೇವರನ್ನು ಕಠಿಣ ಮನುಷ್ಯನು, ಆತನ ಆಜ್ಞೆಗಳು ಬಹಳ ಕಠೋರವಾಗಿದೆ ಎಂಬುದಾಗಿ ಆತನು ನೆನೆಸುವಂಥ ಸಂದರ್ಭದಲ್ಲಿ ಈ ಭೂಲೋಕಕ್ಕೆ ಆತನು ದುಬ್ಬಲ್ಪಟ್ಟನು. ಮತ್ತು ಈ ಲೋಕದ ಅಂತ್ಯದಲ್ಲಿ ಆತನಿಗೆ ನರಕದ ಒಂದು ದರ್ಶನ ಆಗುವಂಥದ್ದಾಗಿದೆ ಎಂಬುದಾಗಿ ಮಲಾಖಿ ಗ್ರಂಥ ತಿಳಿಸುವಂಥದ್ದಾಗಿದೆ. ಆ ಕಾರಣದಿಂದ ಇವತ್ತು ನಾವುಗಳು ದೇವರ ಬರೋಣದಲ್ಲಿ ನಮ್ಮ ಒಂದು ಸ್ಥಿತಿ ಯಾವ ರೀತಿಯಲ್ಲಿ ಇದೆ, ಭಕ್ತಿಹೀನರಾಗಿ ನಾವು ನಡ್ಕೊಳ್ಳೋದಾದರೆ ಆ ಒಂದು ಪರಲೋಕದ ಬೆಂಕಿಯಿಂದ ನಾವು ನಾಶವಾಗುವಂಥವರಾಗಿದ್ದಾವೆ. ಕ್ರಿಸ್ತನನ್ನು ಅರಿಯದ ರೀತಿಯಲ್ಲಿ ನಾವು ಜೀವಿಸೋದಾದರೆ, ಸಭೆ ಒಳಗಡೆ ನಾವು ಇದ್ದೂ ಕೂಡ ಇತರರನ್ನು ನಾವು ಪ್ರೀತಿಸಲಿಲ್ಲ ಅಂತಂದರೆ ಆತನ ಬರೋಣದಲ್ಲಿ ನಾವು ಖಂಡನೆಗೆ ಒಳಗಾಗ್ತೇವೆ ಎಂಬುದಾಗಿ
ಯೂದನು ತಿಳಿಸುವಂತನಾಗಿದ್ದಾನೆ. ಆ ಕಾರಣದಿಂದಲೇ ಯೂದನು 20ನೇ ವಚನದಲ್ಲಿ ಹೇಳ್ತಾನೆ, ಅಂತಹ ಜನರ ವಿಚಾರದಲ್ಲಿ ನೀವೇನು ಮಾಡ್ರಿ, ದೂರ ಇರ್ರಿ. ಆದ್ದರಿಂದ 20ನೇ ವಚನ ಹೇಳ್ತದೆ, ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದ್ರಿ. ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಳ್ಳುವಂಥ ಭಕ್ತಿ. ಇವತ್ತು ಸಾಕಷ್ಟು ಬಾರಿ ನಾವು ಭಕ್ತಿವಂತರಾಗಿ ನಡ್ಕೊಳ್ಬೋದು. ಭಕ್ತಿ ಇದೆ, ನಾವು ಸಭೆಗೆ ಬರ್ತೀವಿ, ಸಭೆಯ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗಾರರಾಗ್ತೀವಿ, ನಾವು ಕಾಣಿಕೆ ಕೊಡ್ತೀವಿ, ದಶಮಾಂಶ ಕೊಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಬೋಧಕರು ಹೇಳುವಂಥ ಒಂದು ಪ್ರಸಂಗವನ್ನು ನಾವು ಕೇಳ್ತೇವೆ. ಇಷ್ಟೆಲ್ಲ ಕಾರ್ಯವನ್ನು ನಾವು ಮಾಡ್ಬೋದು. ಆದರೆ ಒಂದು ಭಕ್ತಿಯನ್ನು ಅಭಿವೃದ್ಧಿ ಮಾಡುವಂಥ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆ ನಮ್ಮಲ್ಲಿ ಇಲ್ಲ ಅಂತ ಹೇಳಿದರೆ ನಾವು ಮಾಡುವಂಥ ಎಲ್ಲ ಕೆಲಸಗಳು ಕೂಡ ವ್ಯರ್ಥ. ಆದ್ದರಿಂದ ಇವತ್ತು ನಾವುಗಳು ಕ್ರಿಸ್ತ ನಂಬಿಕೆಗೆ ಆಧಾರವಾಗಿರ್ತಕ್ಕಂಥ ಭಕ್ತಿಯನ್ನು ನಾವು ಅಭಿವೃದ್ಧಿಪಡಿಸ್ಕೊಳ್ಬೇಕು. ಒಂದು ಚಿಕ್ಕ ಘಟನೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಮೆರಿಕ ದೇಶದಲ್ಲಿ ಒಂದು 2 ದಶಕಗಳ ಹಿಂದೆ ನಡೆದಂಥ ಒಂದು ಕತೆ. ಒಬ್ಬ ಯೌವನಸ್ಥ ಹುಡುಗ ತನ್ನ ಒಂದು ಕುಟುಂಬ, ಕ್ರೈಸ್ತಿಯ ಕುಟುಂಬದಲ್ಲಿ ಆತನು ಬೆಳೀತಾ ಬರ್ತಾನೆ. ಆ ಹುಡುಗನಿಗೆ ನನ್ನ ಜೀವನದಲ್ಲಿ ಏನಾದರೂ ಸಾಧಿಸುವಂಥ ಒಬ್ಬ ವ್ಯಕ್ತಿ ಆಗಬೇಕೆಂಬತಕ್ಕಂಥ ಒಂದು ಆಸೆ ಇರ್ತದೆ. ಆ ಹುಡುಗ ತಾನು ಈ ಈಜು ಮಾಡೋದರಲ್ಲಿ, ಸ್ವಿಮ್ಮಿಂಗಲ್ಲಿ ಆತನು ಒಂದು ಸಾಧನೆಯನ್ನು ಮಾಡಬೇಕೆಂಬುದಾಗ ಆತನು ಬಯಸ್ತಾನೆ. ಆ ಬಯಸಿದಂಥ ಹುಡುಗ ಏನು ಮಾಡ್ತಾನೆ, ಪ್ರತಿ ದಿವಸ ಆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಆತನು ಆ ಸ್ವಿಮ್ಮಿಂಗನ್ನು ಪ್ರಾಕ್ಟೀಸ್ ಮಾಡುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಸೊ ಹೀಗೆ ಆತನು ಪ್ರತಿ ದಿವಸ ಹೋಗುವಾಗ ಆತನ ತಾಯಿ ಆತನು ಮನೆಯಿಂದ ಹೊರಡುವಾಗ ಆತನು ಆ ಒಂದು ಸ್ವಿಮ್ಮಿಂಗ್ ಹೋಗುವಂಥ ಎಲ್ಲ ಸಂದರ್ಭಗಳಲ್ಲಿ ಅವನಿಗೆ ಪ್ರಾರ್ಥನೆ ಮಾಡಿ, ಅವನಿಗೆ ಪ್ರತಿ ದಿವಸ ಒಂದು ಬುದ್ಧಿವಾದಗಳನ್ನು ಹೇಳಿ, ದೇವರ ಮೇಲೆ ನಂಬಿಕೆ ಇಡು, ದೇವರು ನಿಮ್ಮನ್ನು ಕಾಪಾಡ್ತಾರೆ, ದೇವರು ನಿನ್ನ ಮೇಲಕ್ಕೆ ತರ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇರ್ತಾರೆ. ಆದರೆ ಈ ಹುಡುಗನಿಗೆ ಆ ಯಾವುದೇ ಮಾತುಗಳನ್ನು ಕೇಳೋದಕ್ಕೆ ಆತನಿಗೆ ಇಷ್ಟ ಇರೋದಿಲ್ಲ. ಆತನು ಹೀಗೆ ಪ್ರತಿ ದಿವಸ ಹೋಗುವಂಥ ಸಂದರ್ಭದಲ್ಲಿ ಕೆಲವೊಂದು ಸಾರಿ ಆತನು ತನ್ನ ಪ್ರಾಕ್ಟೀಸ್ನಲ್ಲಿ ರಾತ್ರಿಯಲ್ಲಿಯೂ ಕೂಡ ಅವನು ಅಲ್ಲೇ ಸಮಯವನ್ನು ಕಳೆಯುವಂಥದ್ದು ನೋಡ್ತೇವೆ. ಒಂದು ಸಾರಿ ಹೀಗೆ ಆತನೇನು ಮಾಡ್ತಾನೆ, ಒಂದು ರಾತ್ರಿಯಲ್ಲಿ ಸುಮಾರು ಒಂದು 7-8 ಗಂಟೆ ಸಮಯದಲ್ಲಿ ನಾನು ಸ್ವಿಮ್ಮಿಂಗ್ನ ಪ್ರಾಕ್ಟೀಸ್ ಮಾಡಬೇಕೆಂಬುದಾಗಿ ಮನೆಯಿಂದ ಹೊರಡುವಾಗ ಆ ತಾಯಿ ಹೇಳ್ತಾರೆ, ದೇವರ ಮೇಲೆ ಗಮನ ಇರಲಿ, ಪ್ರಾರ್ಥನೆ ಮಾಡ್ಕೊಂಡು ಹೋಗು. ಆದರೆ ಆ ಮಾತನ್ನು ಆತನು ತಿರಸ್ಕಾರ ಮಾಡಿ ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಆ ಒಂದು ಯಾರೂ ಕೂಡ ಇರೋದಿಲ್ಲ. ಆ ಒಂದು ಈಜು ಕೂಡ ತುಂಬ ಕತ್ತಲಲ್ಲಿ ತುಂಬಿರ್ತದೆ, ಒಂದು ಯಾವುದೇ ವಿದ್ಯುತ್ ಕೂಡ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಅವನು ಆ ಒಂದು ಈಜುಕೊಳದ ಬಳಿಗೆ ಹೋಗಿ ತನ್ನ ಎಲ್ಲ ವಸ್ತ್ರವನ್ನು ತೆಗೆದು ಅವನು ಮೇಲೆ ಈಜುಕೊಳದ ಅದನ್ನು ಜಂಪ್ ಮಾಡಲಿಕ್ಕಿರುವಂಥ ಒಂದು ಸ್ಥಳದ ಮೇಲೆ ಹೋಗಿ ನಿಂತ್ಕೊಂಡು ಇನ್ನೇನು ಅಲ್ಲಿ ಸ್ವಲ್ಪ ಹೊತ್ತಲ್ಲಿ ಆತನು ಕೊಳದ ಒಳಗಡೆ ಜಂಪ್ ಮಾಡಬೇಕು. ಅಷ್ಟರಲ್ಲಿ ಏನಾಗುತ್ತೆ, ಆ ಒಂದು ಈಜುಕೊಳದಲ್ಲಿ ಕರೆಂಟ್ ಬರುತ್ತೆ, ವಿದ್ಯುತ್ ಬರುವಂಥದ್ದಾಗಿದೆ. ಆ ತಕ್ಷಣ ಯಾರೋ ಆತನನ್ನು ಜೋರಾಗಿ ಕೂಗಿದಂಥ ಶಬ್ದ. ತಿರುಗಿ ನೋಡಿದರೆ ಆ ಒಂದು ಈಜುಕೊಳವನ್ನು ಕ್ಲೀನ್ ಮಾಡುವಂಥ ಒಬ್ಬ ವ್ಯಕ್ತಿ ಓಡಿ ಬರ್ತಾನೆ. ಓಡಿ ಬಂದು ಅವನು ನೋಡುವಾಗ ಆ ಈಜುಕೊಳ ಸಂಪೂರ್ಣವಾಗಿ ಖಾಲಿಯಾಗಿರ್ತದೆ. ಆದರೆ ಈ ಹುಡುಗ ಅದನ್ನು ಗಮನಿಸದೆ, ಅದನ್ನು ಆತನು ನೋಡದೆ ಒಂದು ರೀತಿಯಲ್ಲಿ ಅಂಧಕಾರದಲ್ಲಿ ಆತನು ಆ ಒಂದು ಕೊಳದಲ್ಲಿ ಧುಮುಕಿ ನಾನು ಸ್ವಿಮ್ಮಿಂಗ್ ಮಾಡಬೇಕೆಂಬುದಾಗಿ ಹೋಗುವಂಥ ಒಂದು ಪರಿಸ್ಥಿತಿಯಲ್ಲಿ ಆತನಿಗೆ ಒಂದು ಮನವರಿಕೆ ಆಗ್ತದೆ. ಒಂದು ಆತನಿಗೆ ಆಶ್ಚರ್ಯಕರವಾದಂಥ ಸಂಗತಿಯಲ್ಲಿ ಗೊತ್ತಾಗ್ತದೆ, ನನ್ನ ತಾಯಿ ಪ್ರತಿ ದಿವಸ ಹೇಳ್ತಾ ಇದ್ರು, ನೀನು ಪ್ರಾರ್ಥನೆ ಮಾಡ್ಕೊಂಡು ಹೋಗು, ದೇವರು ನಿನ್ನ ಕಾಪಾಡ್ತಾರೆ. ಆದರೆ ಅದನ್ನು ನಾನು ಲಕ್ಷಿಸ್ತಾ ಬಂದೆ. ಇವತ್ತು ಒಂದು ವೇಳೆ ಒಂದು ಕ್ಷಣ ನಾನು ಬೇಗ ಜಿಗಿದಿದ್ರೆ ನನ್ನ ಪ್ರಾಣ ಹೋಗ್ತಾ ಇತ್ತು ಎಂಬುದಾಗಿ ಆತನು ನೆನೆಸಿ ಅವತ್ತಿನಿಂದ ಆತನು ದೇವರಿಗೆ ದೃಢವಾಗಿ ಒಬ್ಬ ಭಕ್ತಿವಂತನಾಗಿ ಬೆಳೆಯುವಂಥ ಒಬ್ಬ ವ್ಯಕ್ತಿಯಾಗಿ ಮುಂದೆ ಆತನು ಅಮೆರಿಕ ದೇಶದ ಒಂದು ಚಾಂಪಿಯನ್ಶಿಪ್ನಲ್ಲಿ ಕೂಡ ಆತನು ಮೊದಲನೇ ಸ್ಥಾನದಲ್ಲಿ ಬಂದ ಎಂಬುದಾಗಿ ಒಂದು ಚಿಕ್ಕ ಕಥೆಯನ್ನು ನಾನು ಓದುವಂಥವನಾಗಿದ್ದೇನೆ. ಸೊ ಇವತ್ತು ಕ್ರೈಸ್ತಿಯ ಜೀವಿತದಲ್ಲಿಯೂ ಸಹ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ನಾವು ಭಕ್ತಿಯಲ್ಲಿ ಅಭಿವೃದ್ಧಿನ ಹೊಂದಬೇಕು. ನಂಬಿಕೆ ಇಲ್ಲದೆ ನಾವು ಭಕ್ತಿಯನ್ನು ತೋರಿಸೋದಾದರೆ ಯಾವುದೇ ಕಾರಣಕ್ಕೂ ನಾವು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಅದು ಸಾಧ್ಯ ಇಲ್ಲ ಎಂಬುದಾಗಿ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಮತ್ತು ಮುಂದೆ ವಾಕ್ಯ ಹೇಳ್ತದೆ, ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ. ಇವತ್ತು ನಮ್ಮ ಪ್ರಾರ್ಥನೆಗಳು ಯಾವ ರೀತಿಯಲ್ಲಿದೆ? ಯೇಸು ಕ್ರಿಸ್ತನನ್ನು ಅತಿ ಶೀಘ್ರವಾಗಿ ನಾವು ಎದುರುಗೊಳ್ಳೋಕ್ಕೆ ಹೋಗುವಂಥ ಸಂದರ್ಭದಲ್ಲಿ, ಆತನ ಬರೋಣವನ್ನು ನಿರೀಕ್ಷಿಸುವಂಥ ಸಂದರ್ಭದಲ್ಲಿ ಪ್ರಾರ್ಥನೆಯ ಜೀವಿತ ನಮ್ಮಲ್ಲಿದೆಯಾ? ನಾವೆಷ್ಟೋ ಸಾರಿ ಕ್ರಿಸ್ತನ ಒಂದು ಬರೋಣದ ವಿಚಾರದಲ್ಲಿ ಭಾಳ ನಿರ್ಲಕ್ಷ್ಯವಾಗಿ ನಾವು ಜೀವಿಸ್ತೇವೆ. ಆದರೆ ನಿಜವಾಗಿಯೂ ಕ್ರಿಸ್ತನನ್ನು ಅನುಸರಿಸುವಂಥ ಜನರ ಒಂದು ಮನಸ್ಥಿತಿ ಯಾವ ರೀತಿಯಲ್ಲಿರ್ತದೆ ಗೊತ್ತಾ? ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯದಲ್ಲಿ 20ನೇ ವಚನವನ್ನು ನೋಡುವಾಗ, ಈಗೋ ಈ ವಿಷಯಗಳಲ್ಲಿ ಸಾಕ್ಷಿ ಹೇಳುವವನು ನಿಜವಾಗಿ ಬೇಗ ಬರುತ್ತೇನೆ ಎಂದು ಹೇಳುತ್ತಾನೆ. ಹಾಗೆ ಆಗಲಿ, ಕರ್ತನಾದ ಯೇಸುವೆ ಬೇಗನೆ ಬಾ, ಕರ್ತನಾದ ಯೇಸುವಿನ ಕೃಪೆಯು ಎಲ್ಲರೊಂದಿಗೆ ಇರಲಿ, ಆಮೇನ್ ಎಂಬುದಾಗಿ. ಈ ಒಂದು ಭಕ್ತರ ಮನಸ್ಥಿತಿ ಏನಂತಂದರೆ, ಕರ್ತನಾದ ಯೇಸುವೆ ಬೇಗನೆ ಬಾ ಎಂಬತಕ್ಕಂಥ ಒಂದು ಮನಸ್ಥಿತಿ. ಈ ಒಂದು ಪ್ರಾರ್ಥನೆಯಲ್ಲಿ ಇವತ್ತು ಕ್ರೈಸ್ತಿಯ ಜೀವಿತ ಇರಬೇಕು. ಕ್ರಿಸ್ತನೇ ನಿನ್ನ ಒಂದು ಬರೋಣ ಬೇಗನೆ ಆಗಲಿ, ಬೇಗನೆ ಬಾ, ನಾನು ನಿಮ್ಮ ಸಂಗಡ ಬರಲಿಕ್ಕೆ ನಾವು ಇಷ್ಟಪಡ್ತೇವೆ ಅಂತಕ್ಕಂಥ ಒಂದು ಪ್ರಾರ್ಥನೆ ನಮ್ಮ ಜೀವನದಲ್ಲಿರಬೇಕು. ಪವಿತ್ರಾತ್ಮ ಪ್ರೇರಿತವಾದಂಥ ಪ್ರಾರ್ಥನೆ. ಎಷ್ಟೋ ಸಾರಿ ನಾವು ಪ್ರಾರ್ಥಿಸುವಾಗ ಒಂದು ರೀತಿ ಅಭ್ಯಾಸ ಮಾಡಿದ ಪ್ರಾರ್ಥನೆಗಳನ್ನ ನಾವು ಮಾಡ್ತೇವೆ.
ಆದರೆ ನಿಜವಾಗಿಯೂ ಪವಿತ್ರಾತ್ಮನ ಪ್ರಾರ್ಥನೆ ಅಂದರೆ ಏನು, ಯಾವ ರೀತಿಯಲ್ಲಿ ಪವಿತ್ರಾತ್ಮನು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸ್ತಾನೆ. ಯೇಸು ಕ್ರಿಸ್ತ ನಮಗೆ ಬಹುದೊಡ್ಡ ಮಾದರಿ. ಈ ಲೋಕದಲ್ಲಿ ಯೇಸು ಸ್ವಾಮಿ ಇದ್ದಂಥ ಸಂದರ್ಭದಲ್ಲಿ ಪ್ರಾರ್ಥನೆ ಇಲ್ಲದೆ ಯಾವ ಕಾರ್ಯವನ್ನು ಅವರು ಮಾಡಲಿಲ್ಲ. ಮುಂಜಾನೆಗಳಲ್ಲಿ ಎದ್ದು ಗುಡ್ಡಗಳಿಗೆ ಅರಣ್ಯಗಳಿಗೆ ಹೋಗಿ ಅವರು ಪ್ರಾರ್ಥನೆಗಳಲ್ಲಿ ತೊಡ್ಕೊಳ್ತಾ ಇದ್ರು ಎಂಬುದಾಗಿ ಹೇಳ್ತದೆ. ಇಬ್ರಿಯರಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 7ನೇ ವಚನ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಇಬ್ರಿಯರಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 7ನೇ ವಚನ, ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾದ ಆಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ನೋಡ್ರಿ, ಯೇಸು ಕ್ರಿಸ್ತನ ಒಂದು ಪ್ರಾರ್ಥನೆ ಬಲವಾದಂಥ ಪ್ರಾರ್ಥನೆ, ಒಂದು ಕಣ್ಣೀರಿನಿಂದ ಕೂಡಿದಂಥ ಪ್ರಾರ್ಥನೆ. ಆತನು ದೇವರ ಮೇಲಣ ಭಕ್ತಿಯಿಂದ ತನ್ನ ಪ್ರಾರ್ಥನೆಯಲ್ಲಿ ಆತನು ತೊಡಕೊಳ್ತಾ ಇದ್ದನು. ಇವತ್ತು ಕ್ರೈಸ್ತರಾದಂಥ ನಮ್ಮಲ್ಲಿ ಎಂಥ ಪ್ರಾರ್ಥನೆ ಇದೆ, ಎಷ್ಟರ ಮಟ್ಟಿಗೆ ನಾವು ಬಲವಾಗಿ ಕಣ್ಣೀರನ್ನು ಸುರಿಸುತ್ತಾ ಆತನಲ್ಲಿ ನಾವು ವಿಜ್ಞಾಪನೆಯನ್ನು ಇಡ್ತಾ ಇದ್ದೇವೆ. ಆ ಒಂದು ಪ್ರಾರ್ಥನೆ ನಾವು ಯಾವಾಗ ಬಲವಾಗಿರುವಂಥ ಪ್ರಾರ್ಥನೆಯಲ್ಲಿ ನಾವು ತೊಡಗ್ತೇವೋ ಆಗಲೇ ನಿಜವಾಗಿ ದೇವರ ಬಲ ನಮ್ಮನ್ನು ಆವರಿಸಿಕೊಳ್ಳುವಂಥದ್ದಾಗಿದೆ. ಆ ಕಾರಣದಿಂದ ಯೂದನು ನಮಗೆ ತಿಳಿಸ್ತಾನೆ, ನೀವೇನು ಮಾಡಿರಿ, ಬಲವಾಗಿ ಪವಿತ್ರಾತ್ಮ ಪ್ರೇರಿತರಾಗಿ ನೀವು ಪ್ರಾರ್ಥನೆ ಮಾಡಿರಿ. ಮತ್ತು 21ನೇ ವಚನದಲ್ಲಿ ನೋಡುವಾಗ, ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ದೇವರ ಪ್ರೀತಿಯಲ್ಲಿ ನಿಮ್ಮನ್ನು ಕಾಪಾಡಿಕೊಳ್ಳ್ರಿ. ಕ್ರಿಸ್ತನ ಒಂದು ಆ ನಿತ್ಯ ಜೀವವನ್ನು ನಾವು ಎದುರು ನೋಡುವವರಾಗಿರಬೇಕು. ಇವತ್ತು ಆ ಒಂದು ನಿತ್ಯ ಜೀವದ ಪರಿವೇ ಇಲ್ಲದೆ ನಾವು ಎಷ್ಟೋ ಸಾರಿ ಲೌಕಿಕ ಕಾರ್ಯಗಳನ್ನು ನಾವು ತೊಡಕೊಳ್ತೇವೆ. ಲೋಕದ ಒಂದು ಆಶೆಪಾಶೆಗಳಿಗೆ, ವೈಭವಗಳಿಗೆ ನಾವು ಒಳಗಾಗುವಂಥವರಾಗಿದ್ದೇವೆ. ಆದರೆ ಪ್ರತಿ ದಿವಸ ನಮ್ಮ ಒಂದು ಜೀವನದ ಗುರಿ ಅದು ನಿತ್ಯ ಜೀವನ ಎದುರು ನೋಡುವಂಥದ್ದು. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನ, ನಾವಾದರೂ ಪರಲೋಕ ಸಂಸ್ಥಾನದವರು ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ನೋಡ್ರಿ, ಈ ಒಂದು ಫಿಲಿಪ್ಪಿಯವರಿಗೆ ಪೌಲನ್ನು ಬರೆಯುವಂಥ ಪತ್ರಿಕೆಯಲ್ಲಿ ನಾವಾದರೂ ಪರಲೋಕ ಸಂಸ್ಥಾನದವರು ಕರ್ತನಾದ ಯೇಸು ಕ್ರಿಸ್ತನು ರಕ್ಷಕನಾಗಿ ಬರುವುದನ್ನು ನಾವು ಎದುರು ನೋಡ್ತಾ ಇದ್ದೇವೆ. ಇವತ್ತು ನಾವು ಏನನ್ನು ಎದುರು ನೋಡ್ತಾ ಇದ್ದೇವೆ, ಯಾವ ವಿಚಾರಗಳನ್ನ ಎದುರು ನೋಡ್ತಾ ಇದ್ದೇವೆ? ಇವತ್ತು ಸಾಕಷ್ಟು ಜನರು ಈ ಲೌಕಿಕ ಜೀವಿತದಲ್ಲಿ ಹೇಗೆ ಹಣವನ್ನು ಸಂಪಾದಿಸಬೇಕು, ಹೇಗೆ ನಾವು ಹೆಚ್ಚು ಆಸ್ತಿಯನ್ನು ಗಳಿಸಬೇಕು, ಹೇಗೆ ಒಳ್ಳೆಯ ಹೆಸರನ್ನು ಗಳಿಸಬೇಕು, ಹೇಗೆ ಒಳ್ಳೆಯ ಸ್ಥಾನಮಾನಗಳನ್ನು ಗಳಿಸಬೇಕೆಂಬುದಾಗಿ ಅನೇಕ ರೀತಿಯ ಆಶೆಗಳನ್ನು ಎದುರು ನೋಡುವವರಾಗಿದ್ದಾರೆ. ಆದರೆ ನಿಜವಾದ ಒಬ್ಬ ಕ್ರೈಸ್ತನ, ಒಬ್ಬ ನಿಜವಾದ ಭಕ್ತನ ಒಂದು ಅಳಲು ಏನು ಅಂತಂದರೆ ಆ ಒಂದು ಪರಲೋಕ ರಾಜ್ಯವನ್ನು ಎದುರು ನೋಡ್ತಕ್ಕಂಥದ್ದು. ಕರ್ತನೆ ಅತಿ ಬೇಗನೆ ಬಾ ಎಂಬುವಂಥ ರೀತಿಯಲ್ಲಿ ಆ ಒಂದು ಕ್ರಿಸ್ತನನ್ನು ಎದುರು ನೋಡುವ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ಜೀವಿಸಬೇಕು. ಇವತ್ತು ಭಕ್ತನಾದಂಥ ಯೂದನು ನಮಗೆ ಈ ಒಂದು ಅಂತ್ಯಕಾಲದಲ್ಲಿ ಬಹಳ ಒಂದು ಒಳ್ಳೆಯ ಸಲಹೆಯನ್ನು ಕೊಡ್ತಾ ಇದ್ದಾನೆ. ಆ ಜನರಾದರೂ ಭಕ್ತಿ ಇಲ್ಲದೆ ನಡ್ಕೊಳ್ತಾ ಇದ್ದಾರೆ, ಅವರು ಪಾಪಿಷ್ಠರಾಗಿದ್ದಾರೆ, ದೇವರ ಒಂದು ಭಕ್ತಿಯನ್ನು ಅವರು ನಿಂದನೆ ಮಾಡ್ತಾ ಇದ್ದಾರೆ, ಸಭೆ ಒಳಗೆ ಹೋಗಿದ್ದಾರೆ. ಆದ್ದರಿಂದ ಅವರ ಮಾತುಗಳು ಕಠಿಣ ಆಗಿದೆ, ದೇವರ ಒಂದು ಪರಲೋಕದ ವಿಚಾರದಲ್ಲಿ ಅವರು ಕಠಿಣವಾಗಿ ಮಾತಾಡ್ತಾ ಇದ್ದಾರೆ. ಆದರೆ ನೀವು ಆ ರೀತಿಯಲ್ಲಿ ಇರಬೇಡ್ರಿ, ನೀವು ಭಕ್ತಿಯುಳ್ಳವರಾಗಿ ನಡ್ಕೊಳ್ರಿ, ನಂಬಿಕೆಯನ್ನು ಆಧಾರ ಮಾಡಿಕೊಳ್ಳ್ರಿ, ಪವಿತ್ರಾತ್ಮ ಪ್ರೇರಿತರಾಗಿ ನೀವು ಪ್ರಾರ್ಥನೆ ಮಾಡಿರಿ. ಹಾಗೂ ಕೊನೆಯದಾಗಿ ದೇವರ ಒಂದು ನಿತ್ಯ ಜೀವವನ್ನು ಎದುರು ನೋಡ್ತಾ ನಿಮ್ಮನ್ನು ಪ್ರೀತಿಯಲ್ಲಿ ಕಾಪಾಡಿಕೊಳ್ಳ್ರಿ. ಇವತ್ತು ಪ್ರೀತಿ ಈ ಒಂದು ಕ್ರೈಸ್ತ ಜೀವಿತಕ್ಕೆ ಬಹಳಷ್ಟು ಅತ್ಯವಶ್ಯಕವಾಗಿದೆ ಪ್ರೇರೆ. ಆ ಕಾರಣದಿಂದ ನಾವು ಈ ಒಂದು ಅಂತ್ಯಕಾಲಗಳಲ್ಲಿ ಜೀವಿಸುವಾಗ ಇದಿಷ್ಟು ಗುಣಗಳನ್ನು ನಾವು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ಪ್ರೀತಿಯಲ್ಲಿ ನಾವು ಒಬ್ಬರನ್ನೊಬ್ಬರನ್ನ ಪ್ರೇರೇಪಣೆ ಮಾಡುತ್ತಾ ನಾವು ಒಟ್ಟಾಗಿ ಆ ಒಂದು ಪರಲೋಕ ರಾಜ್ಯದ ನಿತ್ಯ ಜೀವವನ್ನು ಎದುರು ನೋಡೋಣ ಎಂಬುದಾಗಿ ಹೇಳ್ತಾ ಈ ಒಂದು ವಾಕ್ಯವನ್ನು ಮುಗಿಸ್ತೇನೆ. ದೇವರು ನಿಮ್ಮನ್ನು ಆಶ್ವಾಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ಈ ಒಂದು ಸುಂದರ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯಗಳನ್ನು ಕಲ್ತಿದ್ದೇವೆ ಸ್ವಾಮಿ, ಆ ಒಂದು ಗುಣಗಳನ್ನು ನಮ್ಮ ಜೀವಿತದಲ್ಲಿ ರೂಢಿಸಿಕೊಳ್ಳುವುದಕ್ಕೆ ಸಹಾಯ ಮಾಡೆಂಬುದಾಗಿ ಕ್ರಿಸ್ತನ ಹೆಸರಿನಲ್ಲಿ ಬೇಡ್ಕೊಳ್ತೀನಿ ತಂದೆಯೇ, ಆಮೆನ್.